ಜಿಂಕೆ ಎಲ್ಲ ಇರುತ್ತಾ? ಜಿಂಕೆ ಇರಲ್ಲ ಸರ್. ಜಿಂಕೆ ಇಲ್ಲ. ಜಿಂಕೆ ಅಂದರೆ ನೋಡಿಲ್ಲ ಇಷ್ಟ ತನಕ. ಮತ್ತೆ ಆ ಕೊಂಬಿರುತ್ತಲ್ಲ ಕಡೋ ಅಂತ ಹೇಳಿ, ಹಾಂ ಹಾಂ, ಅದಿದೆ. ಓಕೆ, ಅದು ಕಾಣಿಸ್ತವೆ. ಡಿಯರ್. ಅದೇ ಇನ್ನು ಏನೇನು ಪ್ರಾಣಿಗಳು ಕಾಣಿಸ್ಬೋದು? ಇವಾಗ ಯಾವುದು ಕಾಣಿಸಲ್ಲ. ನೀವು ಬೆಳಿಗ್ಗೆ ಒಂದು 6 ಗಂಟೆ ಒಳಗಡೆ ಬಂದ್ರೆ ಹಾಂ ಹಾಂ, ಕಾಡೆಮ್ಮೆ ಗೊತ್ತಲ್ಲ? ಹಾಂ, ಕಾಡೆಮ್ಮೆ ಅದು ಇದೆ. ಹಾಂ, ಮತ್ತೆ ಹುಲಿ ಸಿಗುತ್ತೆ, ಹುಲಿ ನೋಡ್ಬೋದು. ಆದ್ರೆ ಹುಲಿ ಹಾ, ಮತ್ತೆ ಹ? ಈಗ ನಿಮ್ಮಿಷ್ಟ, ಅಲ್ಲಿ ಬೇಕಾದ್ರೆ ಕೂತ್ಕೊಬೋದು. ಇನ್ನು ಸ್ವಲ್ಪ ಮೇಲೆ ಹೋಗೋಣ ಬಾ, ಹೇಳ್ತೀನಿ. ನೋಡಿ, ಸ್ವಲ್ಪ ಮೇಲೆ ಬೇಕಾದ್ರೆ ರೆಸ್ಟ್ ಮಾಡಿ. ನೇತ್ರಾವತಿ ಉಪಸ್ಥಾನ ಅಂದ್ರೆ ಅದೇ ಪಾಯಿಂಟ್. ಹಾಕೋನೆ ಕೊಡೆ ಚಿರತೆ ಎಷ್ಟೊತ್ತಿಗೆ ಸಿಗುತ್ತೆ ಸರ್? ಚಿರತೆ ಅದು ರೇರು ಎಲ್ಲಿ ಇರುತ್ತೆ ಅಂತೇಳಿ ಇವಾಗೆಲ್ಲ ಏನು ಗೊತ್ತಾ, ಅದಕ್ಕೂ ಭಯ ಇರುತ್ತೆ ಅಂತ. ಈಗ ಪ್ರಾಣಿ ಅಂತ ಹೇಳ್ತೀವಿ, ನಮಗೂ ಭಯ ಇದೆ. ಅದು ನೋಡಿ, ಅದು ನಮಗಿಂತ ಅದಕ್ಕೆ ಭಯ ಇರುತ್ತೆ. ಇಷ್ಟು ದುಡ್ಡಿ ಜನ ಎಲ್ಲ ಓಡಾಡ್ತಾರೆ, ಏನಾದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ಹೇಳ್ಬೋದು. ಅದು ನಮಗೆ ಏನಾದ್ರು ನಮಗೆ ಅಟ್ಯಾಕ್ ಮಾಡ್ಬೋದು ಆ ಥರ ಎಲ್ಲ ಇರ್ತದೆ. ನಮಗೆ ಎಷ್ಟು ಭಯ ಇದೆ. ಹಾವು ಇದೆ, ಯಾಕಂದ್ರೆ ನಾವು ಅದೇ ಈ ಹುಲ್ಲು ಒಳಗಡೆ ಅಲ್ಲೊಂದು ಇತ್ತು ನೋಡಿ, ತೋರಿಸಿದ್ನಲ್ಲ. ತೋರಿಸಿದ್ರಾ? ಅಲ್ಲ, ದಾರಿಲಿ ಬರ್ತದೆ ಚಿಕ್ಕದು. ಓಕೆ, ತೋರಿಸ್ಬೇಕಿತ್ತು, ನಾನು ನೋಡ್ಬೇಕಿತ್ತು. ಇಂಥ ಜಾಗದಲ್ಲೆಲ್ಲ ಹೋಗ್ಬೇಡಿ ಅಂತ, ಯಾಕಂದ್ರೆ ಇಲ್ಲೇ ನಿಂತು ಫೋಟೋ ತಗೊಳ್ಳಿ. ಯಾಕಂದ್ರೆ ಹುಲ್ಲು ಒಳಗಡೆ ಇದ್ರೆ ಗೊತ್ತಾಗಲ್ಲ. ಕಾಳಿಂಗ ಸಿಗಲ್ಲ ಅಲ್ವಾ ಅಲ್ಲಿ? ಇದೆ, ಕಾಡು ಒಳಗಡೆ ಎಲ್ಲ ಇದೆ. ಹಾಂ ಹಾಂ ಹಾಂ, ಊರು ಈ ಕಡೆ ಇಲ್ಲಿ ಸಿಗಲ್ಲ, ಇಲ್ಲಿ ಕಷ್ಟ.